ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಹಂಪಿ ಉತ್ಸವಕ್ಕೆ ದಿನಗಣನೆ. ಫೆಬ್ರವರಿ 28ಕ್ಕೆ ಉದ್ಘಾಟನೆ. ಕನ್ನಡ ನಾಡಿನ ಸಾಂಸ್ಕೃತಿಕ ವೈಭವವನ್ನು ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ವಿಶ್ವವಿಖ್ಯಾತ ಹಂಪಿ ಉತ್ಸವ ಫೆಬ್ರವರಿ 28ರಿಂದ 3 ದಿನಗಳ ಕಾಲ ನಡೆಯಲಿದ್ದು, ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ನಿಟ್ಟಿನಲ್ಲಿ ಆಚರಿಸುವ ಹಂಪಿ ಉತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ವಿಜಯನಗರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾಗುತ್ತಿದೆ. ಫೆಬ್ರವರಿ 28 ಶುಕ್ರವಾರ ಸಂಜೆ 6 ಗಂಟೆಗೆ ಗಾಯತ್ರಿ ಪೀಠದ ಬಳಿ ನಿರ್ಮಿಸಲಾಗಿರುವ ಎಂಪಿ ಪ್ರಕಾಶ್ ಪ್ರಧಾನ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಜರುಗಲಿದ್ದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಂಪಿ ಉತ್ಸವ ಉದ್ಘಾಟಿಸುವರು. ಮಾರ್ಚ್ 1 ಮತ್ತು 2ರಂದು ನಾಡಿನ ವಿವಿಧ ಶ್ರೀಮಂತ ಕಲೆ ಸಂಸ್ಕೃತಿಗಳನ್ನು ಮೆರೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ವೇದಿಕೆಗಳಲ್ಲಿ ನಡೆಯಲಿದೆ. ಮಾರ್ಚ್ 2ರಂದು ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. 2024ರಲ್ಲಿ ಹಲವು ಕಾರಣಗಳಿಗೆ ಸರಳವಾಗಿ ನಡೆದಿದ್ದ ಹಂಪಿ ಉತ್ಸವ ಈ ಬಾರಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ನವೆಂಬರಲ್ಲೇ ಮಾಡಬೇಕಂತ ಇದೆ. ಅದೇನಾಗಿದೆ, ಹೋದ ವರ್ಷದಿಂದ ಫೆಬ್ರವರಿಯಲ್ಲಿ ಮಾಡಿದ್ವಿ. ಮನೆ ಮುಖ್ಯಮಂತ್ರಿ ಈ ಕಾರ್ಯಕ್ರಮ ಅವ್ರಿಗೆ ಕಾಲು ಲೇಟ್ ಆಗಿದ್ದ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡುವಂಥದ್ದು ನಾವು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ವಿ. ಏಪ್ರಿಲಲ್ಲಿ ಮಾಡೋದು ಮುಂಚೆನೇ ಡಿಲೇ ಆಗಿದೆ ಸರ್, ಮಾಡೋದು ಬೇಡ ಸರ್, ಇದು ಮಾಡಲೇಬೇಕಾಗ್ತದೆ ಅಂತ ಹೇಳಿದ್ವಿ. ನಾವು ಬರೋ ವರ್ಷದಲ್ಲಿ ನವೆಂಬರಲ್ಲಿ ಮಾಡಿ. ಏನಕ್ಕಂದ್ರೆ ಈಗ ನೋಡಿ ಆಲ್ರೆಡಿ ನಾವು ಫೆಬ್ರವರಿ ಆ್ಯಕ್ಚುಲಿ ನೋಡಿದ್ರೆ ಹಂಪಿ ಉತ್ಸವ ನವೆಂಬರಲ್ಲೇ ಮಾಡಬೇಕು, ರೈಟ್ ಟೈಮ್. ಅದು ಒಂದು ವರ್ಷ ಮಾಡಿ ಅದು ಕಂಟಿನ್ಯೂ ಮಾಡಬಹುದು. ಐ ಮೀನ್ ಚೀಫ್ ಗೆಸ್ಟ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು, ಅಧ್ಯಕ್ಷರು ಯಾರು, ಅವರೇ. ಅವ್ರ ಸಲಹೆ ಮೇಲೇನೆ, ಅವ್ರ ಡೈರೆಕ್ಷನ್ ಮೇಲೇನೆ ಎಲ್ಲ ಮಾಡೋದು. ಅಲ್ಲ ಸರ್, ಓದ್ಸತಿ ಏನಾಗಿತ್ತು ಒಂದು ಸಣ್ಣ ಮಿಸ್ಟೇಕ್ ಆಯ್ತು ಸರ್, ಆನಂದ್ ಸಿಂಗ್ ಛೇ ಆ ಥರ ಯಾವುದಿಲ್ಲ. ಅವ್ರು ಯಾವತ್ತಿದ್ರು ನಮ್ಮ ದೊಡ್ಡನ್ನ ನನ್ನ ಚಿಕ್ಕ ತಮ್ಮ ನಾನು ಈಗ ಹೇಳ್ತಾ ಇಲ್ವಾ, ಹಂಪಿ ಉತ್ಸವವಾಗಿ ಐ ಮೀನ್ ಚೀಫ್ ಗೆಸ್ಟ್. ಈಗ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲೇ ನಡಿಬೇಕಾಗಿದೆ, ಅವ್ರ ಡೈರೆಕ್ಷನ್ ಮೇಲೆ ಆಗಬೇಕಾಗಿದೆ. ಯಾಕಂದ್ರೆ ಈ ಅವ್ರ ಅಧ್ಯಕ್ಷರು ವಹಿಸ್ಕೊಟ್ಟಿದ್ರು ಹಂಪಿ ಉತ್ಸವ. ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ, ಎಲ್ಲರಿಗೂ ಪಕ್ಷ ಭೇದ ಇಲ್ಲ ಇದೆ. ಅವೆಲ್ಲ ಯಾರು ಬೇಕಾದ್ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಜಿಲ್ಲಾ ಬೇಕಂತ ಇದ್ದೀನಿ ನಾನು ನೋಡ್ತೀನಿಲ್ಲ, ನಾನು ವಾಸಿ ಆಗಿಲ್ಲ, ನಾನು ಬರಬೇಕಂತ ಇದ್ದೀನಿ. ನಾಳೆ ನಾಲ್ಕು ದಿನ ನೋಡಿ ಬೇಕಾದ್ರೆ ಸ್ಪೆಷಲ್ ಫ್ಲೈಟಲ್ಲಿ ಆರು ಬಂದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಮನೆ DCM ಮಾಡಿ ಅವರು DCM ಅವರು ಬರ್ತೀನಿ ಅಂತ ಹೇಳಿದ್ದಾರೆ. HK ಪಾಟೀಲ್ ಸಾಹೇಬರು ಬರ್ತಾರೆ, ಶಿವರಾಜ್ ತಂಗಿ ಅವರು ಬರ್ತಾರೆ. ಭಾಳ ಜನ ಮುಖಂಡರಿಗೆ ನಾನು ಇನ್ವಿಟೇಷನ್ ಕೊಡ್ತೀನಿ, ಎಲ್ಲರೂ ಬರೋಕ್ಕೆ ಹೇಳಿದ್ದೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಮನೆ ಮುಖ್ಯಮಂತ್ರಿಗಳು ಅವ್ರು ಭಾಳ ಒಳ್ಳೆಯಲ್ಲಿದ್ದಾರೆ, ಬರಲೇಬೇಕು. ಒಂದು ವರ್ಷ ಬಂದಿದೆ, ನಾನು ತುಂಬ ಖುಷಿ ತಂದೆ, ನನಗೆ ಖುಷಿ ಆಯ್ತು. ಹೋದ ವರ್ಷ ಹಂಪಿ ಉತ್ಸವ ಬಗ್ಗೆ ಈ ವರ್ಷ ಬರಲೇಬೇಕಂತ ನಾನು ಪ್ರಯತ್ನ ಮಾಡ್ತೀನಿ. ಡಾಕ್ಟರ್ತವನು ಇವತ್ತು ಕರೆಸಿ ಅಡ್ವೈಸ್ ಮಾಡ್ತೀನಿ. ನಾನು ಏನಾರು ಸ್ಪೆಷಲ್ ಫ್ಲೈಟಲ್ಲಿ ಹೋಗಿ ಬರ್ಬೋದು ಅಂತ ಅವ್ರೇನಾರು ಪರ್ಮಿಷನ್ ಕೊಟ್ಟರೆ ನಾನು ಸ್ಪೆಷಲ್ ಫ್ಲೈಟಲ್ಲಿ 1 ಗಂಟೆಗೆ ಬಂದು ಹೋಗ್ತೀನಿ ಅಂತ ಮನೆ ಮುಖ್ಯಮಂತ್ರಿ ಹೇಳಿದ್ದಾರೆ. 6 ವೇದಿಕೆಗಳಲ್ಲಿ ಮೈದಳೆಯಲಿದೆ ಹಂಪಿ ಮೆರುಗು. 2025ರ ಹಂಪಿ ಉತ್ಸವದ ಅಂಗವಾಗಿ ಗಾಯತ್ರಿ ಪೀಠದ ಬಳಿಯ ಮುಖ್ಯ ವೇದಿಕೆಗೆ ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಹೆಸರು ಇಡಲಾಗಿದೆ. ಇದರೊಂದಿಗೆ ಪ್ರತಿ ಬಾರಿಯಂತೆ ಎದುರು ಬಸವಣ್ಣ, ವಿರೂಪಾಕ್ಷೇಶ್ವರ ದೇವಸ್ಥಾನ, ಸಾಸುವೆಕಾಳು ಗಣಪ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಹಂಪಿಯ ಆನೆ ಮತ್ತು ಕುದುರೆ ಲಾಯದ ಆವರಣದಲ್ಲಿ ವಿಜಯನಗರ ವೈಭವ ಸಾರುವ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿ ಹೊಸದಾಗಿ ಮಹಾನವಮಿ ದಿಬ್ಬದ ಬಳಿ 6ನೇ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು, ಇತರೆ ಹಾಗೂ ಸ್ಥಳೀಯ ಕಲಾವಿದರಿಗೆ ಹೆಚ್ಚು ಅವಕಾಶ ಲಭಿಸಿದ್ದು, ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.